ರಾಮಾಯಣದಲ್ಲಿ ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋಗ್ತಾ ಇರುವಾಗ ತಡೆದದ್ದು ಜಟಾಯು. ರಾವಣ ಅದರ ರೆಕ್ಕೆ ಮುರಿದಾಗ ಅದು ಬಿದ್ದಿದ್ದು ಎಲ್ಲಿ ಅಂತ ಗೊತ್ತಾ? ಬನ್ನಿ ನೋಡೋಣ. ವೀಕ್ಷಕರಿಗೆ ನಮಸ್ಕಾರ. ಲೇಪಾಕ್ಷಿ ಹೆಸರು ಕೇಳಿದ್ದಷ್ಟೇ ಅಲ್ಲ, ನಿಮ್ಮಲ್ಲಿ ಕೆಲವರು ಅಲ್ಲಿಗೆ ಭೇಟಿ ನೀಡಿರಲೂಬಹುದು. ಶಿಲ್ಪಕಲೆ, ತಂತ್ರಜ್ಞಾನ ಎರಡರಲ್ಲೂ ನೈಪುಣ್ಯತೆಯನ್ನು ತೋರಿಸುವಂತಹ ಸ್ಥಳ ಲೇಪಾಕ್ಷಿ. ಅಲ್ಲಿಯ ಏಕಶಿಲೆಯಲ್ಲಿ ಕೆತ್ತಲಾದ ಬೃಹತ್ ನಂದಿಯಾಗಲಿ, ಎತ್ತರದ ಕಲ್ಲಿನ ಮೇಲೆ ಕೂರಿಸಿದ ಜಟಾಯುವಾಗಲಿ ಅದ್ಭುತ ಶಿಲ್ಪಕಲೆಯ ಪ್ರತೀಕಗಳು. ಬೆಂಗಳೂರಿನಿಂದ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 100 ಕಿಲೋಮೀಟರ್ ಹೋಗಿ ಕೋಡಿಕೊಂಡ ಎಂಬಲ್ಲಿ ಎಡತಿರುಗಿದರೆ ಹೆದ್ದಾರಿಯಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿರುವುದು ಈ ಲೇಪಾಕ್ಷಿ ಶ್ರೀ ವೀರಭದ್ರ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯನ ಕಾಲದಲ್ಲಿ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ಎನ್ನುವವನು ಕ್ರಿಸ್ತಶಕ 1542ರಲ್ಲಿ ಇದನ್ನು ಕಟ್ಟಿಸಿದ ಎಂದು ಇತಿಹಾಸ ಹೇಳುತ್ತದೆ. ಕೆಲವರ ಪ್ರಕಾರ ರಾಮಾಯಣದ ಕಾಲದಲ್ಲಿ ರಾವಣನು ಸೀತೆಯನ್ನು ಕದ್ದೊಯ್ಯುವಾಗ ತಡೆದ ಜಟಾಯುವು ತನ್ನ ರೆಕ್ಕೆ ಕತ್ತರಿಸಿಕೊಂಡು ಬಿದ್ದ ಜಾಗ ಇದೆ ಎಂದು ಹೇಳುತ್ತಾರೆ. ರಾಮನನ್ನು ಕಂಡ ಜಟಾಯುವು ಈ ವಿಷಯವನ್ನು ತಿಳಿಸಿದಾಗ ರಾಮ ಅವನಿಗೆ ಲೇ ಪಕ್ಷಿ ಎಂದು ಕರೆದು ಅವನಿಗೆ ಮೋಕ್ಷವನ್ನು ಕೊಡುತ್ತಾನೆ. ಇದಕ್ಕೆ ಲೇಪಾಕ್ಷಿ ಎಂದು ಹೆಸರು ಬಂತು ಎಂದು ಹೇಳುತ್ತಾರೆ. ಈಗ ಇಲ್ಲಿರುವ 3 ಪ್ರಾಕಾರಗಳಲ್ಲಿ ಮೊದಲನೆಯದು ಮುಖಮಂಟಪ ಅಥವಾ ನಾಟ್ಯ ಮಂಟಪ, ಎರಡನೆಯದು ಅಂತರಾಳ ಅಥವಾ ಅರ್ಧ ಮಂಟಪ, ಮೂರನೆಯದು ಗರ್ಭಗೃಹ. ನಾಟ್ಯ ಮಂಟಪದಲ್ಲಿ ಶಿವ ಪಾರ್ವತಿಯರ ವಿವಾಹೋತ್ಸವದಲ್ಲಿ ಅಪ್ಸರೆಯರ ನೃತ್ಯಕ್ಕೆ ವಿವಿಧ ದೇವತೆಗಳು ವಿವಿಧ ವಾದ್ಯಗಳನ್ನು ನುಡಿಸುವಂತಹ ಚಿತ್ರವನ್ನು ಕೆತ್ತಲಾಗಿದೆ. ನಾಟ್ಯ ಮಂಟಪ ಹಾಗೂ ಅರ್ಧ ಮಂಟಪದ ಮೇಲ್ಛಾವಣಿಗಳು ಅತಿ ಎತ್ತರವಾಗಿದ್ದು, ಮಧ್ಯ ಮಂಟಪದ ಮೇಲ್ಗಡೆ 100 ಎಸಳುಗಳ ಅದ್ಭುತ ಕಮಲದ ಕೆತ್ತನೆಯನ್ನು ನೋಡಬಹುದು. ಎಪ್ಪತ್ತಕ್ಕೂ ಹೆಚ್ಚು ಇರುವ ಈ ಕಂಬಗಳಲ್ಲಿ ಅದ್ಭುತ ಕಲಾಕೃತಿಗಳನ್ನು ಕೆತ್ತಲಾಗಿದೆ. ಒಂದು ಕಂಬದ ಮೇಲೆ 3 ಕಾಲಿನ ಋಷಿ ಭೃಂಗಿಯ ಕಲಾಕೃತಿ ಇದ್ದು, ಅದು ಕೇವಲ ಅಪ್ಸರೆಗಷ್ಟೇ ಕಾಣುವಂತಹ ಜಾಗದಲ್ಲಿ ನಿಲ್ಲಿಸಲಾಗಿದೆ. ಮೂರನೇ ಪ್ರಾಕಾರದ ಗರ್ಭಗುಡಿಯಲ್ಲಿರುವುದು ಶ್ರೀ ವೀರಭದ್ರ ದೇವರು. ಎರಡೂ ಪ್ರಾಕಾರಗಳ ಮೇಲ್ಛಾವಣಿ ಮೇಲೆ ಹಲವಾರು ಭಿತ್ತಿಚಿತ್ರಗಳಿವೆ. ವಿಶೇಷವೆಂದರೆ ಈ ಎಲ್ಲ ಚಿತ್ರಗಳ ಬಣ್ಣಗಳು ಇನ್ನೂ ಹಾಗೇ ಇದೆ. 3 ಸುತ್ತು ಸುತ್ತಿಕೊಂಡು 7 ಹೆಡೆಯ ಆದಿಶೇಷನ ನೆರಳಿನಲ್ಲಿರುವ ಈ ಶಿವಲಿಂಗದ ಕೆತ್ತನೆಯ ಬಗ್ಗೆ ಒಂದು ಕಥೆಯೇ ಇದೆ. ಮಾರ್ಗದರ್ಶಿ ಹೇಳುವಂತೆ ಮಕ್ಕಳಿಬ್ಬರು ಊಟಕ್ಕೆಂದು ಬರುತ್ತಾರೆ. ಆದರೆ ಅಡಿಗೆ ಆಗಲಿಲ್ಲವೆಂದು ಹೇಳಿದ ತಾಯಿ ಅಡಿಗೆ ಮಾಡಿ ಮುಗಿಸುವಷ್ಟರಲ್ಲಿ ಈ ಬೃಹತ್ ಶಿಲ್ಪದ ಕೆತ್ತನೆಯಾಯಿತು ಎಂದು ಹೇಳುತ್ತಾರೆ.
ಇದರ ಸುತ್ತಲೂ ಇರುವುದು ಅಡುಗೆ ಮನೆ ಹಾಗೂ ಭೋಜನಾಲಯ. ಇದು ಅರ್ಧಕ್ಕೆ ನಿಂತ ಕಲ್ಯಾಣ ಮಂಟಪ. ತನ್ನ ಅಪ್ಪಣೆ ಇಲ್ಲದೆ ಈ ಕಲ್ಯಾಣ ಮಂಟಪವನ್ನು ಕಟ್ಟಿದನೆಂದು ವಿರೂಪಣ್ಣನ ಮೇಲೆ ರಾಜ ಸಿಟ್ಟುಕೊಳ್ಳುತ್ತಾನೆ. ಶಿಕ್ಷೆಯಾಗಿ ಅವನ ಕಣ್ಣುಗಳನ್ನು ಕೀಳಬೇಕೆಂದು ಹೊರಡಿಸಿದ್ದ ಆಜ್ಞೆ ತಿಳಿದ ವಿರೂಪಣ್ಣ ತಾನೇ ತನ್ನ ಕಣ್ಣುಗಳನ್ನು ಕಿತ್ತು ಗೋಡೆಯ ಮೇಲೆ ಎಸೆದ ಎಂದು ಹೇಳುತ್ತಾರೆ. ಅದುವೇ ಈ ಕೆಂಪು ಕಲೆ ಎಂದು ಅಲ್ಲಿಯ ಜನ ಹೇಳುತ್ತಾರೆ. ಮೇಲ್ಛಾವಣಿ ಇಲ್ಲದ ಈ ಕಲ್ಯಾಣ ಮಂಟಪದ ಪ್ರತಿಯೊಂದು ಕಲ್ಲುಗಳ ಮೇಲೂ ಅದ್ಭುತ ಕೆತ್ತನೆಗಳನ್ನು ನೋಡಬಹುದು. ವಿವಿಧ ದೇವತೆಗಳ ಚಿತ್ರಣ ಈ ಕಲ್ಲಿನ ಮೇಲಿದೆ. ಇದು ಒಂದೇ ದೇಹಕ್ಕೆ 3 ಮುಖವನ್ನು ಹೊಂದಿದ ಹಸುವಿನ ಚಿತ್ರ. ಯಾವುದೇ 2 ಮುಖವನ್ನು ಮುಚ್ಚಿದರೂ ಹಸುವಿನ ವಿವಿಧ ಭಂಗಿಯನ್ನು ನೋಡಬಹುದು. ಇಲ್ಲಿರುವುದು ತಂತ್ರಜ್ಞಾನದ ಅದ್ಭುತ ಪ್ರದರ್ಶನ. ಇದು ಅಂತರಿಕ್ಷ ಕಂಬ. ಈ ಕಂಬ ಯಾವುದೇ ಆಧಾರವಿಲ್ಲದೆ ನಿಂತಿತ್ತು ಎಂದು ಹೇಳುತ್ತಾರೆ. 1902ರಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬ ಇದನ್ನು ಸರಿಸಲು ಪ್ರಯತ್ನ ಮಾಡುತ್ತಾನೆ. ಆಗ ಬೇರೆ ಎಲ್ಲ ಕಂಬಗಳು ಅಲುಗಾಡಲು ಶುರು ಮಾಡಿದಾಗ ಅಷ್ಟಕ್ಕೆ ನಿಲ್ಲಿಸುತ್ತಾನೆ. ಆಗಲೇ ಅದು ಕೇವಲ 3 ಇಂಚಿನಷ್ಟು ನೆಲಕ್ಕೆ ತಾಗಿಕೊಂಡಿದೆ. ಇಂದಿನವರೆಗೂ ಇದರ ರಹಸ್ಯವನ್ನು ಯಾರಿಂದಲೂ ತಿಳಿಯಲಾಗಿಲ್ಲ. ಇದು ಏಕಶಿಲೆಯಲ್ಲಿ ಕೆತ್ತಿದ ನಂದಿ. ಇಪ್ಪತ್ತು ಅಡಿ ಎತ್ತರ, 30 ಅಡಿ ಉದ್ದ ಇರುವ ಒಂದೇ ಶಿಲೆಯಲ್ಲಿ ಕೆತ್ತಿದ ಈ ನಂದಿ ಭಾರತದಲ್ಲೇ ಅತಿ ದೊಡ್ಡದು. ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.